ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ತಮ್ಮ ಪ್ರೀತಿಯ ಹುಚ್ಚಿಯರಪ್ಪ ಇಡುವನ ನಮಸ್ಕಾರಗಳು. ಇವತ್ತಿನ ದಿವಸ ಬೇಸಿಗೆ ಶಿಬಿರದ ದೇಶಿ ಕಲರವದ ಕಲಾರೋತ್ಸವದಲ್ಲಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸಂಶಿ ಗ್ರಾಮದಲ್ಲಿ ಈ ದೇಶಿ ಶಿಬಿರವ ನಡೆಯಿತು. ಈ ಒಂದು ಶಿಬಿರದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ, ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೆ. ಕತೆ, ಕವನ, ನಾಟಕ ರಚನೆಯ ಕುರಿತು ಮಕ್ಕಳಿಗೆ ಬೋಧಿಸಲು ನಾನು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ಲಿ 10 ದಿನಗಳ ಕಾಲ ಅಲ್ಲಿ ಇದ್ದುಕೊಂಡು ಮಕ್ಕಳಿಗೆ ಕತೆ, ಕವನ, ನಾಟಕ ರಚನೆಯ ಕುರಿತು ಮಕ್ಕಳಲ್ಲಿ ಪ್ರಜ್ಞೆಯನ್ನು ಮೂಡಿಸಿ, ಹೀಗೆ ತರಗತಿಯನ್ನು ನಡೆಯುವಂಥ ಸಂದರ್ಭದಲ್ಲಿ ನನ್ನ ಮುದ್ದು ವಿದ್ಯಾರ್ಥಿಗಳಾದಂಥ ಮಹೇಕ್ ಬಾನು ಮತ್ತು ವೈಷ್ಣವಿ ಅನ್ನೋಂಥ ಮುದ್ದು ವಿದ್ಯಾರ್ಥಿಗಳು ಅವರು ಸಂಶಿ ಗ್ರಾಮದಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವರು ಒಂದು ಕಥೆಯ ಒಂದು ಕವನವನ್ನ ರಚನೆ ಮಾಡಲಿಕ್ಕೆ ಅವರಿಗೆ ಒಂದು ತರಬೇತಿ ಕೊಡುವಾಗ ಅವರು ಸುಂದರವಾದ ಒಂದು ಕವಿತೆಯನ್ನು ರಚಿಸಿದರೆ. ಬನ್ನಿ ಆ ಕವಿತೆಯನ್ನ ನೋಡೋಣ. ಹುಚ್ಚಿರೋಕ್ಸರ್ ಅದರ ಬಾಳ್ ಅಂದ, ಹುಚ್ಚಿರೋಕ್ಸರ್ ಅದರ ಬಾಳ್ ಅಂದ, ಅವರ ಅಕ್ಷರ ಅಕ್ಕಾವ ಬಾಳ್ ಚಂದ. ಹುಚ್ಚಿರೋಕ್ಸರ್ ಅದರ ಬಾಳ್ ಅಂದ, ಅವರ ಅಕ್ಷರ ಅಕ್ಕಾವ ಬಾಳ್ ಚಂದ. ಅವರ ಮಾತು ಕೋಗಲೆಯಂಗ, ಅವರ ಮಾತು ಕೋಗಲೆಯಂಗ, ಯಾವಾಗ್ಲೂ ನಮಗ ಅವರ ಕತೆ ಕವನದ ಗುಂಗ. ಯಾವಾಗ್ಲೂ ನಮಗ ಅವರ ಕತೆ ಕವನದ ಗುಂಗ. ಕತೆ ಕವನ ರಚಿಸುವುದು ಸ್ವಲ್ಪ ಕಷ್ಟ, ಕತೆ ಕವನ ರಚಿಸುವುದು ಸ್ವಲ್ಪ ಕಷ್ಟ. ಹುಚ್ಚಿರಪ್ ಸರ್ ಅಂದ್ರ ನಮಗ್ ಭಾಳ ಇಷ್ಟ, ಹುಚ್ಚಿರಪ್ ಸರ್ ಅಂದ್ರ ನಮಗ್ ಭಾಳ ಇಷ್ಟ. ಸರ್ ಬರೀತಾರ ಭಾಳ ಚಂದ ಕವನ, ಸರ್ ಬರೀತಾರ ಭಾಳ ಚಂದ ಕವನ. ಗುರುವಿಗೊಂದು ಕೋಟಿ ನಮನ, ಗುರುವಿಗೊಂದು ಕೋಟಿ ನಮನ ಅಂತ ಸುಂದರವಾದ ಕವಿತೆಯನ್ನ ನಮ್ಮ ಮುದ್ದು ವಿದ್ಯಾರ್ಥಿಗಳು ರಚಿಸಿದರೆ. ಬನ್ನಿ ಆ ಕವಿತೆಯನ್ನ ಈಗಾಗಲೇ ತಾವೆಲ್ಲ ಕೇಳಿದ್ದೀರಿ. ಮತ್ತೊಂದಿಷ್ಟು ಕವಿತೆಗಳನ್ನ, ಮತ್ತೊಂದಿಷ್ಟು ಕಥೆಗಳನ್ನ ನನ್ನ ವಿದ್ಯಾರ್ಥಿಗಳು ಬೇಸಿಗೆ ಶಿಬಿರದಲ್ಲಿ ಒಂದು ದೇಶಿ ಕಲಾರವ ಅಂತ ಒಂದು ತರಬೇತಿಯಲ್ಲಿ ಸಾಕಷ್ಟು ಕಲಿತಿದ್ದಾರೆ. ಹೀಗೆ ಮತ್ತೊಂದು ಕವಿತೆಗಳನ್ನ, ಮತ್ತೊಂದು ಕಥೆಗಳನ್ನ ತಮ್ಮನ್ನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಇಲ್ಲಿವರೆಗೆ ಈ ಕವಿತೆಯನ್ನು ವಾಚನ ಮಾಡಿದರೆ ತಮ್ಮೆಲ್ಲರೂ ಕೂಡ ತಮ್ಮ ಪ್ರೀತಿ ಹುಚ್ಚಿರಪ್ಪ ಮಾಡುವಂಥ ನಮಸ್ಕಾರಗಳು. ಜೈ ಕರ್ನಾಟಕ.